ಇದ್ದೀರಾ ಎಲ್ಲರೂ? ನೋಡಿ, ಇವತ್ತು ನಾನು ಮೊನ್ನೆ ಕೃಷಿ ಸಮ್ಮೇಳನ ಇತ್ತಲ್ಲ ನಮ್ಮ ರಾಜ್ಯಾಂಗಣದಲ್ಲಿ, ಅದರಿಂದ ನಾನು ಏನು ತಂದಿದ್ದನ್ನೆಲ್ಲ ತೋರಿಸ್ತಾ ಬರ್ತೀನಿ. ಈಗ ಫಸ್ಟ್ ಆ ವಸ್ತುಗಳು ತೋರಿಸ್ತೀನಿ, ಆಮೇಲೆ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಫಸ್ಟಿಗೆ ನನ್ನ ಫೇವ್ರೇಟ್ ನನ್ನ ಕುರ್ತಿ ತಗೊಂಬಂದು ನೀವು ಕಾಣ್ಬೋದು. ಖಾದಿ ಕುರ್ತಿ, ತುಂಬ ಲೆಂತ್ ಇದೆ, ಸಿಂಪಲ್ ಡಿಸೈನ್ ಇರುವಂಥದ್ದು. ನನಗೆ ಇಂಥದ್ದು ಇಷ್ಟ ಆಗುತ್ತೆ. ಮಸ್ಟರ್ಡ್ ಯೆಲ್ಲೋ ಕಲರು ನೋಡಿ, ಫ್ರೀಲಿ ಇದು ಫುಲ್ಲು ಓಪನ್ ಇಲ್ಲ, ಇಲ್ಲಿವರೆಗೆ ಮಾತ್ರ ಓಪನ್ ಇರುವಂಥದ್ದು. ಇನ್ನೊಂದು ಸಲ ಹಾಕ್ಕೊಂಡಾಗ ನಿಮಗೆ ಫೋಟೋ ಅದರ ತೋರಿಸ್ತೀನಿ. ಎರಡು ನಮೂನೆ ಕುರ್ತದೆ. ಒಂದು ಕುರ್ತರ ವಾಶ್ ಮಾಡಿ ಹಾಕಿದ್ದೀನಿ. ಕಲರ್ ಏನು ಹೋಗಲ್ಲ ಇದರಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಆನಂತರ ನೋಡಿ, ಇದು ಈ ಬ್ಲೂ ಕಲರ್ ಪ್ಯಾಂಟ್ ಇದಕ್ಕೆ ಸೂಟ್ ಆಗುತ್ತೆ. ನನ್ನ ಹತ್ರ ವೇಲಿದೆ ಅಂಥದ್ದು, ಅದಕ್ಕೋಸ್ಕರ ಇದು ತಗೊಂಬಂದಿದ್ದೀನಿ. ಪಕ್ಕದಲ್ಲಿ ಜೋಬೆಲ್ಲ ಇದೆ, ಹಿಂದೆ ಇಲಾಸ್ಟಿಕ್ ನೋಡಿ ಕಾಣ್ಬೋದು. ಆಮೇಲೆ ಇದು ಇದು ಸೈಜ್ ಜಾಸ್ತಿ ಇಲ್ಲ, ಎಕ್ಸೆಲ್ ಥರ 44 ಸೈಜ್ ಥರ ಕೊಡ್ತಾರೆ ನೋಡಿ. ಜೋಬೆಲ್ಲ ಇದೆ ಇದರಲ್ಲಿ, ತುಂಬಾ ಚೆನ್ನಾಗಿದೆ. ನಾನು ಒಂದನ್ನು ಹಾಕಿ ವಾಶ್ ಮಾಡಿ ಹಾಕಿದ್ದೀನಿ, ಗ್ರೀನ್ ಕಲರ್ ಇದನ್ನು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂಚೂರು ಕಲರ್ ಹೋಗಲ್ಲ, ಮುಟ್ಟಾಗಿ ಕಾಟನ್ ಫೀಲಿಂಗ್ಸ್ ನಿಮಗೆ ಬರುತ್ತೆ. ಆನಂತರ ನೋಡಿ, ಇದು ನಾನು ಯಾವತ್ತು ಈ ಥರ ಮಿಲ್ಲೆಟ್ಸ್ ಇದೆಯಲ್ಲ ಅದು ತಗೊಂಬರ್ತಾ ಇರ್ತೀನಿ. ಇದು ಬರಗು. ಇನ್ನು ನಮಗೆ ವ್ರತದಲ್ಲೆಲ್ಲ ಇದನ್ನ ಬಳಸ್ಬೋದು. ನಾವು ಇದನ್ನ ಬೇಯಿಸಿ ಸ್ವಲ್ಪ ಮಜ್ಜಿಗೆ ಮೊಸರು ಹಾಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ತಗೊಂಬಂದೆ. ನಾನಿವತ್ತು ಪತಂಜಲಿ ಸ್ಟೋರ್ಸ್ಗೆ ಹೋದಾಗಲೂ ಬಾಕಿದ್ದನ್ನೆಲ್ಲ ತಗೊಂಬಂದಿದ್ದೀನಿ. ನೀವು ಬೇಕಾದರೆ ಹೇಳಿ, ನಾನು ತಿಂಗಳಿಗೆ ಯಾವ ಥರ ಜೀನ್ಸಿ ಹಾಕ್ತೀನಿ ಅದನ್ನು ನಿಮಗೆ ತೋರಿಸ್ತಾ ಬರ್ತೀನಿ. ಆನಂತರ ನೋಡಿ, ಈ 2 ಬಗೆ ಎಣ್ಣೆ ತಗೊಂಬಂದಿದ್ದೀನಿ, ಕಾಣ್ಬೋದು. ಇದು 1 ನಿಮಿಷ ಇದು ಹೇಳೋಕ್ಕೆ. ಇದು 650ಕ್ಕೆ 2, ಅಂದರೆ ಒಂದು 325 325 ಥರ ಕೊಡ್ತಾರೆ ಇದನ್ನ. ಆನಂತರ ಇದು ಬರಗು ಇದೆಯಲ್ಲ, ಇದು 100 ರೂಪಾಯಿ. ಇದು ನೋಡಿ, ಆ ಮೋತಿ ಥರ ಇರುತ್ತೆ, ಅದು ನೋಡಲಿಕ್ಕೆ ತುಂಬ, ಬೇಯಿಸಿ ತಿನ್ನಲಿಕ್ಕೂ ತುಂಬ ಚೆನ್ನಾಗಾಗುತ್ತೆ, ಗಂಜಿ ಥರ. ನಮಗೆ ಅನ್ನ ಎಲ್ಲ ಮುಸುರೆ ಆಗುವ ಕಾರಣ, ಆಮೇಲೆ ವೆಯ್ಟ್ಗೆ ಏನು ಹಾಕ್ತೀವಿ ಅನ್ನೋ ಭಯ ಇದ್ದರೆ ನೋಡಿ, ಇಂಥದ್ದೆಲ್ಲ ತಿಂದರೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ವಿಟಮಿನ್ಸಿಂದ ಕೂಡ್ಕೊಂಡಿದೆ ಇದು. ನೆಕ್ಸ್ಟ್ ನೋಡಿ, ಇದು ನೋಡಿ, ಹುಳುಕಡ್ಡಿ ಅಂತ ಹೇಳ್ತಾರಲ್ಲ, ವೈಟ್ ಪ್ಯಾಚ್ ಆಗಿ ಸೆಕೆಗೆಲ್ಲ ಅಂಥದಕ್ಕೆ ನೋಡಿ, ಈ ಎಣ್ಣೆ ಹಚ್ಕೊಂಡು ನಾವು ಇದು ಬಿಸಿನೀರು ಹಾಕೋಬೇಕಂತ ಇದರಲ್ಲಿ ಬರ್ಕೊಂಡಿದೆ. ಇದು ನಾನು ಬೇಕಾದರೆ ಇದರ ನಂಬರೆಲ್ಲ ನಿಮಗೆ ಹಾಕಿರ್ತೀನಿ, ನೋಡ್ಬೋದು ನೀವಿಲ್ಲಿ. ಇದು ನಮ್ಮ ಊರಿನವ್ರು, ನಾನು ತುಂಬ ಸಲ ತಗೊಂಬಂದಿದ್ದೀನಿ. ಆ್ಯಕ್ಚುಲಿ ಈ ಗಂಟು ನೋವಿನ ತಗೊಂಬಂದಿದ್ದೀನಿ ನಾನು, ಇದು ಹುಳುಕಡ್ಡಿ ತಗೊಂಬಂದಿರಲಿಲ್ಲ. ಇದಂತೂ ತುಂಬ ಚೆನ್ನಾಗಾಗಿದೆ, ಅವ್ರ ಮನೆಯಲ್ಲೇ ಮಾಡಿ ಮಾರುವಂಥದ್ದು ಇದು ನೋಡಿ. ಇದು ಕೂಡ ಅಷ್ಟೇ, ಹುಳುಕಡ್ಡಿಗೆ ಅಂತ ಈ ಸಲ ಒಂದು ಎಕ್ಸ್ಟ್ರಾ ತಗೊಂಬಂದೆ. ಇದಕ್ಕೆ 150 ರೂಪಾಯಿ, ಇದಕ್ಕೆ 100 ರೂಪಾಯಿ. ಅವ್ರ ಮನೆಯಲ್ಲೇ ತಗೊಂಬಂದು ಮಾರಿ, ನಮ್ಮ ಮನೆ ಹತ್ತಿರನೇ, ಅಂತಂದರೆ ಒಂದು 10 ಕಿಲೋಮೀಟ್ರ್ ಒಳಗಡೆ ಇದೆ ಅವರು ಮಾರುವಂಥದ್ದು. ಮೂಡುಬೆಳ್ಳೆ, ನೋಡಿ, ಮೂಡುಬೆಳ್ಳೆ ಅವರು ಇದನ್ನ ಮಾರುವಂಥದ್ದು. ಉಡುಪಿಯಲ್ಲೇ ಬರುತ್ತೆ ಇದು ಮೂಡುಬೆಳ್ಳೆ ಅಂತಂದರೆ, ನೋಡ್ಬೋದು. ಇದರ ನಂಬರ್ ನಿಮಗೆ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಈಗಲೂ ಬೇಕಾದರೆ ಪಾಸ್ ಮಾಡ್ಕೊಂಡು ನೋಡಿ. 8496912812 ಇದರ ನಂಬರು. ಬೇಕಾದರೆ ನೀವು ತರಿಸ್ಕೋಬೋದು, ಯಾರಿಗೆ ಗಂಟು ನೋವಿದೆ. ಇದು ಹಳ್ಳಿ ಮದ್ದು ಆದ ಕಾರಣ. ಆನಂತರ ಮತ್ತೊಂದು ಗಮ್ಮತ್ತು ವಿಷಯ ನಿಮಗೆ ತೋರಿಸ್ಬೇಕು ನಾನು. ನೋಡಿ, ಗೊತ್ತಾಯ್ತಾ? ಇಳಕಲ್ ಸಾರಿ ತಗೊಂಬಂದಿದ್ದೀನಿ, ಕಾಣ್ಬೋದು. ಗ್ರೀನು, ರೆಡ್, ಯಾವುದ್ಯಾವುದೋ ಕಲರಲ್ಲಿತ್ತು. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಇಂಥ ಸಾರಿನೇ ಇರಲಿಲ್ಲ. ಪ್ಯೂರ್ ಕಾಟನ್ ಸ್ಯಾರಿ, ಬಾರ್ಡ್ರ್ ಮಾತ್ರ ಸ್ವಲ್ಪ ಮಿಕ್ಸೆಡ್ ರೇಷ್ಮೆ ಥರ ಎಲ್ಲ ಬರುತ್ತೆ. ಆನಂತರ ನೋಡಿ, ಫುಲ್ಲು ಕಾಟನ್ಸ್ ಇದೆ. ಇದಕ್ಕೆ ನಾನು ಏನು ಆ್ಯಕ್ಚುಲಿ ಮಾಡಿಲ್ಲ ಇನ್ನು, ಅಂದರೆ ಸೈಡ್ ಹೊಲಿಯೋದು, ಫಾಲ್ಸ್ ಹಾಕೋದು ನೋಡಿ, ಇಷ್ಟು ತೆಳುವಾಗಿ ತುಂಬಾ ಚೆನ್ನಾಗಿದೆ. ಉಟ್ಕೊಂಡಾಗ ನಿಮಗೆ ಅದರ ವೀಡಿಯೋನ ಹಾಕ್ತೀನಿ. ಇದನ್ನು ಓಪನೇ ಮಾಡಿಲ್ಲ, ನೀವು ಕಾಣ್ಬೋದು. ಇದರ ಸೆರಗೆಲ್ಲ ನೀವು ಗೊತ್ತಿರ್ಬೋದು, ಇಳಕಲ್ ಸೀರೆ ಸೆರಗು ಯಾವ ಥರ ಇರುತ್ತೆ ಅಂತ ನೋಡಿ. ಈ ಥರ ಇಳಕಲ್ ಸೀರೆ ಸೆರಗಿರುತ್ತೆ. ರಾಜ್ಯಾಂಗಣದಲ್ಲಿ ಮಾರಲಿಕ್ಕೆ ಬಂದವರಿಗೆ ಸ್ವಲ್ಪ ನಮ್ಮಿಂದ ಆಗುವ ಹೆಲ್ಪು, ನಮಗೊಂದು ತೃಪ್ತಿ, ಅವರಿಗೊಂದು ತೃಪ್ತಿ ಅಂತ ನಾನು ತಗೊಂಡಿದ್ದೀನಿ. ಆನಂತರ ನೋಡಿ, ಇದು ಗರಗಸ ಈ ಥರ ನೋಡಿ, ಇದು ಓಪನ್ ಮಾಡಿ ಹೀಗೆ ತೆಗಿಬೇಕು. ನಾನು ಮೊನ್ನೆ ಕಟ್ ಮಾಡಿ ಕೂಡ ನೋಡೋದು, ತುಂಬಾ ಶಾರ್ಪ್ ಇದೆ ಇದು ನೋಡಿ. ಹೀಗೆ ಮಾಡಿ ತೆಗಿಲಿಕ್ಕೂ ಆಗುತ್ತೆ ಬ್ಲೇಡು. ನಾನು ನೋಡಿ, ಹಿಂಗೆ ಮಾಡಿ ಬ್ಲೇಡ್ ತೆಗಿಲಿಕ್ಕೂ ಬರುತ್ತೆ. ನಾನು ಜಾಸ್ತಿ ತೋರಿಸ್ಲಿಕ್ಕೆಲ್ಲ ಹೋಗೋದಿಲ್ಲ. ಇದು ಬ್ಲೇಡ್ ಹಾಳಾದರೆ ತೆಗಿಬಹುದಂತೆ ನೋಡಿ. ಈ ಥರ ಇದೆ. ಇದಕ್ಕೆ ಅಂಗಡಿಯಲ್ಲಿ ನಾವು ಹೋದರೆ 700ರಿಂದ 800 ರೂಪಾಯಿ ತನಕ ಹೇಳ್ತಾರೆ.
ಅಲ್ಲಿ ನಮಗೆ 690 ಅಂತ ಹೇಳಿದರು. ಕೊನೆಗೆ 650ಕ್ಕೆ ಮಾಡಿಕೊಟ್ರು. ಮನೆಯಲ್ಲಿ ಚಿಕ್ಕ ಚಿಕ್ಕ ನಮಗೆ ಒಲೆಗೆ ಹಾಕಲಿಕ್ಕೆ ಕಟ್ಟಿಗೆ ಬೇಕು ಅನ್ನೋ ನೋಡಿ ಈ ಥರ ತಗೊಳ್ಳಿ. ತುಕ್ಕು ಹಿಡಿಯಲ್ಲ ನಮಗಿಲ್ಲಿ ಊರಲ್ಲಿ, ತುಕ್ಕು ಹಿಡಿಯೋದು ಸ್ವಲ್ಪ ಜಾಸ್ತಿ. ಎಲ್ಲ ಸಮುದ್ರ ಹತ್ತಿರ ಇರೋ ಕಾರಣ ತುಂಬ ಪಕ್ಕ ತುಕ್ಕು ಹಿಡಿಯುತ್ತೆ. ಇದು ನೋಡಿ ನಿಮಗೆ ಬೇಕಾದಲ್ಲಿ ಸಿಕ್ಕಿಸಿಕೊಂಡು ನೋಡಿ, ಇದು ಈ ಥರ ಹಾಕಿದರೆ ನೋಡಿ, ಉಲ್ಟಾ ಮಾಡಿ ಹೀಗೆ ಹಾಕ್ಕೊಂಡ್ರೆ ಇದು ಬೇಕಾದಂಗೆ ಸೊಂಟಕ್ಕೆ ಹಾಕಿ ಸಿಕ್ಕಿಸ್ಕೊಬೋದು. ಏನು ನೋಡಿ ಈ ಥರ ಹುಕ್ಕು ಥರ ಬರುತ್ತೆ. ಇದರಲ್ಲಿ ಬ್ಯಾಡ್ ಅಂದರೆ ಬಿಟ್ಬಿಡ್ಬೋದು. ಕವರು ತುಂಬಾ ಗಟ್ಟಿ ಮುಟ್ಟಾಗಿದೆ. ಆನಂತರ ನಾನು ಇದಕ್ಕೆ ಅಯೋಧ್ಯೆಗೆ ಹೋದಾಗ ಏನೆಲ್ಲ ತೊಗೊಂಬಂದೆ ನಿಮಗೆ ತೋರಿಸ್ತಿರ್ಲಿಲ್ಲ ನೋಡಿ. ಇದು ಜೂಟ್ ಕಾಟನ್ ಸ್ಯಾರಿ ಅಂತ ಹೇಳ್ತಾರೆ. ಇದನ್ನ ನಾನು ಉಟ್ಟಿದ್ದೆ ಮೊನ್ನೆ ನೋಡಿ. ತುಂಬ ತೆಳಗಾಗಿ ತುಂಬ ಕಂಫರ್ಟ್ ಆಗಿದೆ, ಸೆಕೆ ಆಗೋದಿಲ್ಲ. ಇದಕ್ಕೆ 750 ರೂಪಾಯಿ ಕೊಟ್ವಿ. ಇದು ಆ್ಯಕ್ಚುಲಿ ಈ ಸೀರೆ ಉಂಟು ನೋಡಿ, ಇಳಕಲ್ ಸೀರೆ. ಇದಕ್ಕೆ ನಾವು 850 ರೂಪಾಯಿ ಕೊಟ್ಟಿದ್ದು, ಇದಕ್ಕೆ 750. ಇನ್ನೊಂದು ಸೀರೆ ನಾನು ಇನ್ನೊಂದು ಸಲ ತೋರಿಸ್ತೀನಿ ಅದನ್ನು. ಆಮೇಲೆ ಅಲ್ಲಿ ನೋಡಿ ಇಂಥರ ವೇಲ್, ಮಲ್ಟಿಪಲ್ ಕಲರ್ ವೇಲ್ಗಳೆಲ್ಲ ತುಂಬ ಚೆನ್ನಾಗಿ ಸಿಗ್ತದೆ. 100 ರೂಪಾಯಿ ಒಂದು ಪೀಸ್ ಅಂತ ಅಂದ್ಬಿಟ್ಟು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ನಾನು ತುಂಬ ತೊಗೊಂಬಂದಿದ್ದೆ, ಯಾರಿಗಾದ್ರು ಬೇಕಾದವರಿಗೆಲ್ಲ ಕೊಡಲಿಕ್ಕಾಗತ್ತೆ ಅಂತ ಅಂದ್ಬಿಟ್ಟು ನೋಡ್ಬೋದು. ಒಂದು 2-3 ನಾನು ಇಟ್ಕೊಂಡಿದ್ದೀನಿ. ಒಂದು ಈ ಕಲರ್, ಒಂದು ನೋಡಿ ಇದು ನೋಡಿ ಈ ಥರ ಕಲರ್ ಬ್ಲೂ, ಫುಲ್ ಬ್ಲೂ ಕಲರ್ ತುಂಬಾ ಚೆನ್ನಾಗಿದೆ. ಹಾಕ್ಕೊಳ್ಳಿಕ್ಕೂ ನಾನು ತುಂಬ ಸಲ ಹಾಕಿ ಆಯಿತು. ಡಬಲ್ ಸೈಡೆಡ್ ಇದು ತುಂಬಾ ಚೆನ್ನಾಗಿರುತ್ತೆ ಇದು. ಆನಂತರ ನೋಡಿ ಈ ಥರ ಕಟ್ಟಿ ಕೊಟ್ಟಿರ್ತಾರೆ, ನೀವು ನಾನು ನೋಡ್ಬೋದು. ಇದನ್ನ ಓಪನ್ ಮಾಡಿಲ್ಲ ನಾನೇನು, ಓಪನ್ ಮಾಡಿದರೆ ಹಾಗೇನೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ, ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು ಅಂತೇಳಿ. ಕಲರ್ ಮಲ್ಟಿ ಕಲರ್, ನಿಮ್ಗೆ ಯಾವುದಕ್ಕೂ ಕುರ್ತಕ್ಕೂ ಇದನ್ನ ನಿಮಗೆ ಮ್ಯಾಚಿಂಗ್ ಮಾಡ್ಕೋಬೋದು ಇದೆಲ್ಲ. ಆನಂತರ ಚಿಕ್ಕ ಚಿಕ್ಕ ಫೋಟೋಸ್ ಎಲ್ಲ ತಗೊಂಬಂದಿದ್ದೀನಿ ಅಷ್ಟೇ, ಮತ್ತು ಇನ್ನೇನು ಜಾಸ್ತಿ ತಗೊಂಬಂದಿಲ್ಲ ಅಯೋಧ್ಯೆಯಿಂದ. ತುಂಬ ದಿವಸ ಆಯ್ತು ನಿಮ್ಮ ಹತ್ರ ಮಾತಾಡಿದೆ. ಯಾಕೋ ಈ ಟ್ರಾವೆಲ್ ಜಾಸ್ತಿ ಆದ ಕಾರಣ ಏನಂತಂದರೆ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ವೀಡಿಯೋ ಹಾಕ್ತಾ ಇರಲಿಲ್ಲ. ಇನ್ನು ಮುಂದೆ ಹಾಕ್ತಾ ಬರ್ತೀನಿ. ಇನ್ನು ವ್ರತ ಎಲ್ಲ ಸ್ಟಾರ್ಟ್ ಆಗ್ತಿದ್ರೆ ವೀಡಿಯೋ ಹಾಕ್ತಾನೇ ಇರ್ತೀನಿ. ನಿಮ್ಮೆಲ್ಲ ಸಪೋರ್ಟು ಹೀಗೇ ಇರಲಿ. ಆನಂತರ ತುಂಬ ಜನ ವೀಡಿಯೋ ನೋಡ್ತಾರೆ, ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದನ್ನು ಮಾಡ್ತಾಯಿರಿ. ನಮಗೇನು ಗೊತ್ತಾ, ಒಂದು ಬೂಸ್ಟ್ ಕೊಟ್ಟಂಗೆ ಆಗುತ್ತೆ. ಆನಂತರ ನಾನು ಪರ್ಚೇಸಿಂಗ್ ಕೆಲವೆಲ್ಲ ಮಾಡ್ತೀನಿ ಅಂತ ಹೇಳಿದ್ಲ, ನಿಮಗೆ ಬೇಕಾದ್ರೆ ನಾನು ಇನ್ನೊಂದು ಸಲ ತೋರಿಸ್ತೀನಿ. ನಾನು ಪತಂಜಲಿ ಅವ್ರ ಸ್ಟೋರ್ಸಿಂದ ಬೇಕಾದಷ್ಟು ತರ್ತೀನಿ. ಈ ಚಿಕ್ಕ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ದಿನ ನಾನು ಇದರ ವೀಡಿಯೋ ಹಾಕ್ತಾ ಇರ್ತೀನಿ, ಕೃಷ್ಣನ ಅಲಂಕಾರದಲ್ಲ ವೀಡಿಯೋ ಹಾಕ್ತಾ ಇರ್ತೀನಿ. ಮೊನ್ನೆ ನಾನು ಇದು ರಾಜಾಂಗಣದ ಲೈವ್ ಕೂಡ ಬಂದಿದ್ದೆ, ಅದನ್ನ ವಾಚ್ ಮಾಡದಿದ್ದರೆ ವಾಚ್ ಮಾಡಿ. ಲಾಸ್ಟ್ ಭಾನುವಾರದ ಹೊತ್ತು ಅಲ್ಲಿ ನಾನು ಲೈವ್ ಬಂದಿದ್ದು. ಎಷ್ಟನೇ ತಾರೀಕು? ಲಾಸ್ಟ್ 1ನೇ ತಾರೀಕು ಹೊತ್ತು 31ಕ್ಕೆ ಅಲ್ಲಿ ಇದಾಗಿರುವಂಥದ್ದು. ಆವಾಗ ಲೈವ್ ಬಂದಿದ್ದೆ, ನೋಡಿ ಬೇಕಾದರೆ ತುಂಬಾ ಚೆನ್ನಾಗಿತ್ತು. ಹೋಮ್ ಮೇಡ್ ಸೋಪ್ ಅಂತ ಅದು ಇದೆಲ್ಲ ತುಂಬಾ ಚೆನ್ನಾಗಿತ್ತು. ನಮಗೆ ಬೇಕು ಅಂತಂದರೆ ತಗೋಬೇಕು ತಾನೆ, ಇಲ್ಲಾಂದರೆ ದುಡ್ಡು ಖರ್ಚಾಗುತ್ತೆ ತಾನೆ. ಆಮೇಲೆ ಮತ್ತೊಂದು ಗಿಡ ತೊಗೊಂಬಂದಿದ್ದೀನಿ, ಬಿರಿಯಾನಿ ಎಲೆ ಅಂತ. ನಾನು ಆನಂತರ ಈ ವಿಡಿಯೋದಲ್ಲಿ ಹಾಕ್ತಾ ಬರ್ತೀನಿ ಅದನ್ನ ನಾವು ಬಿರಿಯಾನಿ ಅಥವಾ ಪಲಾವ್ ಏನಾದರೂ ಮಾಡಬೇಕಿದ್ರೆ ನಿಮಗೆ ಅದು ಇದು ಅಕ್ಕಿ ಉಂಟು ನೋಡಿ, ಬಾಸ್ಮತಿ ರೈಸ್ನ ಸ್ಮೆಲ್ ಬರುತ್ತಂತ ನಾನು ತೋರಿಸ್ತೀನಿ ಈಗಲೇ ತಾಳಿ, ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಅದಕ್ಕೆಲ್ಲ 100 ರೂಪಾಯಿ. ಮತ್ತು ಮಲ್ಲಿಗೆ ಗಿಡ ನನ್ನ ಹತ್ರ ಬೇಕಾದಷ್ಟು ನಿಮಗೆ ತುಂಬ ಸಲ ತೋರಿಸಿದ್ದೀನಿ. ಆ ಗಿಡಗಳೆಲ್ಲ ಇದ್ದಾವೆ ನನ್ನ ಹತ್ರ. ಅದಕ್ಕೆ ಜಾಸ್ತಿ ನಾನು ತಗೊಂಡು ಬರಲಿಕ್ಕೆಲ್ಲ ಹೋಗಲಿಲ್ಲ. ಅಷ್ಟೇ, ಇನ್ನೇನಿಲ್ಲ ನನಗೆ ಮಾತಾಡಲಿಕ್ಕೆ. ವಿಡಿಯೋ ಮಾತ್ರ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಯಾರಿಗೆ ಬೇಕಾದವರಿಗೆ ಶೇರ್ ಮಾಡ್ಕೊಳ್ಳಿ, ಅದನ್ನ ಮಾತ್ರ ಮರಿಬೇಡಿ ಆಯಿತಾ. ನೋಡಿ ನಮ್ಮ ಮನೆ ಬೇಕು ಹಿರಿಗಳಿದ್ದಾರೆ, ಬಾ ನೋಡಿ ನಮ್ಮ ಮನೆ ಬೇಕು. ಇದು ಸ್ಯಾಫ್ರಾನ್ ಅಂತ ನೋಡಿ. ಹಾಲು ಬೇಕು, ಬಿಸ್ಕೆಟ್ ಬೇಕು, ಪದೇ ಬೇಕೇ ಬೇಕು. ಏನಾದರೂ ನಾನು ವೀಡಿಯೋ ರೆಕಾರ್ಡಿಂಗ್ ಮಾಡ್ತಿದ್ದೆ ಬಂದು ಮ್ಯಾ ಅಂತ ಕೂತ್ಕೊಂಡಿರ್ತೆ. ಈ ಚಳಿಗೆ ಉಕ್ಕು ಹಸಿವೆ ಜಾಸ್ತಿ, ಚಳಿ ಇಲ್ಲ ಆದರೂ ಮಳೆ ಬಂದಾಗ ಈ ಉಕ್ಕು ಹಸಿವೆ ಜಾಸ್ತಿ ಅನಿಸುತ್ತೆ, ನೀವು ನೋಡ್ಬೋದು. ಆಯಿತು, ಇರ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಎಂಡಿಗೆ ನಾನು ಫೋಟೋನೂ ಹಾಕ್ತೀನಿ ಅದರದ್ದು, ಯಾವುದ್ರದ್ದು ಗಿಡದ್ದು ನೋಡಿ. ಇದೇ ನೋಡಿ ಆ ಎಲೆ, ಬಾಸ್ಮತಿ ರೈಸಿನ ಸ್ಮೆಲ್ ಬರುತ್ತೆ ಅಂತಪ್ಪ. ಇದು ನೋಡಬೇಕು, ನಾನು ಅಡುಗೆ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಇದನ್ನು ಅವ್ರು ಕೊಟ್ಟ ಇದರಲ್ಲೇ ಇದೆ, ಪ್ಲಾಸ್ಟಿಕ್ ಕವರಲ್ಲೇ ಇದೆ. ಗಿಡ ಹಾಕಿ ತೋರಿಸ್ತೀನಿ. ಆನಂತರ ಇಲ್ಲೆಲ್ಲ ಮೋಡ ಇದೆ. ನಿಮ್ಮೂರಲ್ಲಿ ಹೇಗಿದೆ ಮಳೆ ಎಲ್ಲ? ಇಲ್ಲಿ ಮಳೆನೇ ಜಾಸ್ತಿ ಬಂದಿಲ್ಲ, ತುಂಬ ಸೆಕೆ ಆಗ್ತಾಯಿದೆ. ಮೋಸ್ಟ್ಲಿ ಮಳೆ ಈ ವಾರದಲ್ಲಿದೆ ನೋಡಿ. ಬೆಳಗ್ಗೆ ಹಾಕಿದ ರಂಗೋಲಿ ಕೂಡ ಇನ್ನು ಹೋಗಿಲ್ಲ ನಮ್ಮ ಮನೆಯದು, ಅಷ್ಟು ಕಡಿಮೆ ಮಳೆ ಬಂದಿದೆ.
ನೋಡಿ. ಥ್ಯಾಂಕ್ ಯು. ಮತ್ತೊಂದು ವಿಷಯ ನಿಮಗೆ ಹೇಳಬೇಕಿತ್ತು. ಈ ಸಲದ ಎಲೆಕ್ಷನ್ ರಿಸಲ್ಟ್ ನಿಮಗೆ ಏನು ಅನ್ನಿಸ್ತು ನನಗೆ ಗೊತ್ತಿಲ್ಲ. ನನಗೆಂದು ತುಂಬಾ ಬೇಜಾರಾಯಿತು. ಯಾಕಂತ ಪ್ರತಿ ಸಲನೂ ಫ್ರೀ ಕೊಡ್ತೀವಿ ಅಂತಂದರೆ ದುಡ್ದು ತಿನ್ನೋರು ಯಾರು? ದುಡ್ದು ತಿನ್ನೋರು ಕೊಟ್ಟ ಟ್ಯಾಕ್ಸನ್ನು ಫ್ರೀಯಾಗಿ ಕೊಡ್ತಾ ಬಂದರೆ ಯಾಕೆ ದುಡಿತಾರೆ ಮನುಷ್ಯರು ಹೇಳಿ? ಟ್ಯಾಕ್ಸ್ ಯಾಕೆ ಕಟ್ಟಬೇಕು? ಹೌದಾ ಅಲ್ವಾ? ತುಂಬಾ ಬೇಜಾರಾಗಿಬಿಡ್ತು ಈ ವರ್ಷದ ರಿಸಲ್ಟ್ ನೋಡಿ. ನಿಮಗೆ ಏನು ಅನ್ನಿಸ್ತು ಹೇಳಿ? ಎಲ್ಲರೂ ಆ ಫ್ರೀ ಬಗ್ಗೆ ಓಡಾಡ್ತಾರೆ. ಕೆಲವರು ಜನರಿಗೆ ಜ್ಞಾನನೇ ಇರೋದಿಲ್ಲ ಪಾಪ. ಒಂದು ಮನೆ ನಡೆಸಬೇಕಿದ್ರೆ ನಾವು ಮಕ್ಕಳಿಗೂ ಒಂದು 10 ರೂಪಾಯಿ ಕೊಡಬೇಕಂತ ತುಂಬ ಥಿಂಕ್ ಮಾಡ್ತೀವಿ. ಫ್ರೀ ಕೊಟ್ಟರೆ ನಮ್ಮ ಮಕ್ಕಳಿಗೆ ಆ ದುಡ್ಡಿನ ವ್ಯಾಲ್ಯೂ ಗೊತ್ತಾಗಲ್ಲ ಅಂತಂದ್ಬಿಟ್ಟು. ಅದೇ ಥರ ಈ ಗೌರ್ಮೆಂಟ್ಗಳು, ಈ ರಾಜಕಾರಣಿಗಳು ಯಾಕೆ ಜನರನ್ನು ದಿಕ್ಕು ತಪ್ಪಿಸ್ತಾರೋ ನನಗೆ ಗೊತ್ತಿಲ್ಲ. ಫ್ರೀ ಕೊಡಬೇಕು ಯಾರಿಗೆ? ಅಶಕ್ತರಿಗೆ, ವೃದ್ಧರಿಗೆ. ಕೆಲವರಿಗೆ ಏನು ಗೊತ್ತಾ, ಮನೆಯಲ್ಲಿ ಏನಿರೋದಿಲ್ಲ, ಒಂದು ಸ್ಕೂಲ್ ಫೀಸ್ ಕಟ್ಟಲಿಕ್ಕೂ ದುಡ್ಡಿರೋದಿಲ್ಲ ನೋಡಿ. ಈಗ ಏನೋ ನೀಟ್ ರಿಸಲ್ಟು ಅದರ ಬಗ್ಗೆ ಎಷ್ಟೋ ಜನ ವಿದ್ಯಾವಂತ ಮಕ್ಕಳಿಗೆ, ಟ್ಯಾಲೆಂಟ್ ಇರುವವರಿಗೆ ಆ ಮೆಡಿಸಿನ್ ಅಥವಾ MBBS ಓದುವ ಒಂದು ಅವಕಾಶನೇ ತಪ್ಪಿ ಹೋಗುತ್ತೆ. ಅಂಥವ್ರಿಗೆಲ್ಲ ನಾವು ದುಡ್ಡು ಕೊಡಬೇಕು. ಎಷ್ಟೋ ಜನ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೂ ದುಡ್ಡಿರೋದಿಲ್ಲ, ಅಪ್ಪ ಇರೋದಿಲ್ಲ ಮನೆಯಲ್ಲಿ, ಅಮ್ಮ ಒಬ್ಬರೇ ಇರ್ತಾರೆ, ನೆಟ್ಟಗೆ ಅಂಗಿ ಹಾಕ್ಕೊಳ್ಳೋಕ್ಕೂ ಇರೋದಿಲ್ಲ. ಈ ಫ್ರೀ ಅಂತಂದ್ಬಿಟ್ಟು ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ನಮಗೆ. ನಿಮ್ಮ ಅಭಿಪ್ರಾಯ ಹೇಳಿ ಆಯಿತಾ? ನಾನು ಈ ಬಗ್ಗೆ ಮಾತಾಡೋದೋ ಬೇಡ ಅಂತ ಡೌಟಲ್ಲೇ ಇದ್ದೆ. ಯಾಕೆಂದರೆ ಪಬ್ಲಿಕ್ ಈ ಮೀಡಿಯಾಗಳಲ್ಲಿ ಮಾತಾಡಬೇಕು, ನಾವು ಸ್ವಲ್ಪ ಜಾಗೃತಿನೇ ಆಗಿರಬೇಕಲ್ವ. ಆದ ಕಾರಣ ಸ್ವಲ್ಪ ಭಯ ಪಟ್ಕೊಂಡೇ ಮಾತಾಡಿದೆ. ನಿಮ್ಮ ಅಭಿಪ್ರಾಯನ ಹೇಳಿ. ಇಷ್ಟ ಆದರೆ ನಿಮ್ಮ ಲೈಕ್ ಬಟನ್ ಒತ್ತಿ. ಆನಂತರ ಈ ವಿಷಯದ ಬಗ್ಗೆ ಕಮೆಂಟ್ಸಲ್ಲಿ ಹೇಳಿ. ಫ್ರೀ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಯಾಕೆಂದರೆ ಒಬ್ಬರು ದುಡಿಯೋದು, ಟ್ಯಾಕ್ಸ್ ಕಟ್ಟೋದು, ಇನ್ನೊಬ್ಬರು ಫ್ರೀಯಲ್ಲಿ ಊಟ ಮಾಡೋದು, 2 ಮಕ್ಕಳಿರುವವರು ಟ್ಯಾಕ್ಸ್ ಕಟ್ಟೋದು, 12 ಮಕ್ಕಳಿರೋರು ಫ್ರೀಯಲ್ಲಿ ಊಟ ಮಾಡೋದು, ಈ ಥರ ಎಲ್ಲ ಯಾವ ನ್ಯಾಯ ನನಗೆ ಅರ್ಥ ಆಗ್ತಾಯಿಲ್ಲ. ಮನಸ್ಸಲ್ಲಿ ಇದ್ದಿದ್ದನ್ನು ಹೇಳಿದೆ, ತಪ್ಪಾದರೆ ಕ್ಷಮಿಸಿಬಿಡಿ.